ವೆಲ್ಕಮ್ ಬ್ಯಾಕ್. ಇದು ಶುಕ್ರವಾರ ನೈಟು ನಾವು ಎಲ್ಲ ಅಪರಿಚಿತ ಓದುಗರ ಬಳಗದ ಓದುಗರು ಇಷ್ಟು ಜನ ಇದ್ದೀವಿ ನೋಡಿ. ಬೆಂಗಳೂರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಾವು ಬಂದು ಹತ್ತಿದ್ದು ಮೈಸೂರಲ್ಲಿ. ನಮ್ಮ ಮೈಸೂರಲ್ಲಿ ಒಂದು 25 ಮೆಂಬರ್ಸ್ ಹತ್ತಿದ್ದು. ಬೆಂಗಳೂರಿಂದ ತುಂಬ ಜನ ಬಂದಿದ್ದರು. ಇವಳು ನೋಡಿ ರಿತು ಅಂತ, ನನಗೆ ಮೈಸೂರಲ್ಲಿ ಫ್ರೆಂಡ್ ಆಗಲಿಲ್ಲ, ಹೋಯ್ತಾ ಜರ್ನಿನಲ್ಲಿ ಫ್ರೆಂಡ್ ಆಗ್ಬಿಟ್ಲು. ಇಲ್ಲಿ ಹೊನ್ನಾವರ ಕಾಸರಗೋಡು ಹತ್ರ ಒಂದು ವಿವೇಕಾನಂದರ ಆರೋಗ್ಯ ಧಾಮ ಇದೆ, ಸ್ನೇಹಕುಂಜ ಅಂತ. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಗ್ರೀನಿಶ್ ಆಗಿ ಸಖತ್ತಾಗಿತ್ತು. ಆ್ಯಂಡ್ ಹೋದಾಗ ಸ್ವಲ್ಪ ಗಲಿಬಿಲಿ ಆಗಿದ್ದು ಓಕೆ, ಬಟ್ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಅಲ್ಲ ಆ ಕಡೆ ಈ ಕಡೆ ನೋಡಿಕೊಂಡು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಹೊರಗಡೆ ಎಲ್ಲ ಮಾವಿನಕಾಯಿ ಅದು ಇದೆಲ್ಲ ಬಿಟ್ಟಿತ್ತು. ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದು ಅಷ್ಟರಲ್ಲೇ ಅನಂತ್ ಸರ್ ಆ್ಯಂಡ್ ಟೀಮು ತಿಂಡಿಗೆ ರೆಡಿ ಮಾಡಿದರು. ಬಿಸಿ ಬಿಸಿ ಅನ್ನ ಮಾಡಿದ್ದಾರೆ, ಚಿತ್ರಾನ್ನ ಮಾಡಿ ಕೋಸಂಬರಿ ಮಾಡಿದರು. ಬೆಳಗ್ಗೆ ಕೋಸಂಬರಿನ ಅನ್ನಿಸ್ತು, ಬಟ್ ಓಕೆ, ತಿಂದಾಗ ಖುಷಿ ಆಯಿತು. ಆ್ಯಂಡ್ ರೀತು ನಾನು ಫುಲ್ಲು ಕ್ಲೋಸಾಗಿ ಹೋಗ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡು ಇದು ಮಾಡ್ಕೊಂಡು ನನಗೆ ಅವ್ರ ಜೊತೆ ಬಿಟ್ಟಿರೋಕ್ಕೆ ಆಗ್ದೇ ಅಷ್ಟು ದೊಡ್ಡ ಸ್ನೇಹನೇ ಬೆಳೆದ್ಬಿಡ್ತು ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಚಿತ್ರಾನ್ನದ ಮೇಲೆ ಭಾರಿ ಆಸಕ್ತಿಯಿಂದ ಎಲ್ಲರೂ ಅದ್ರ ಕಡೆಗೆ ನೋಡಿಕೊಂಡು ಅದನ್ನು ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಫೈನಲಿ ಚಿತ್ರಾನ್ನ ರೆಡಿ ಆಯಿತು. ಚಿತ್ರಾನ್ನ ವಿತ್ ಕೋಸಂಬರಿ ಅಂತ ಹೇಳಿದ್ನೆಲ್ಲ ನಾವು ಇಸ್ಕೊಂಡು ಅದನ್ನೊಂದು ಸಲ ಬಾರಿಸೋಣ ಅಂತ ಹೇಳಿ ಬಂದು ರಾತ್ರಿ ನೈಟೆಲ್ಲ ಜರ್ನಿ ಬಸ್ಸಲ್ಲಾಗಿತ್ತಲ್ಲ, ಫುಲ್ ತಿಂಡಿಗೆ ಹೊಟ್ಟೆ ಹಶ್ವಾಗಿತ್ತು. ತಿಂದು ಕೂತ್ಕೊಂಡ ಕ್ಷಣವೇ ಅನಂತ್ ಸರು ಸ್ವಲ್ಪ ಗೈಡ್ಲೈನ್ಸ್ ಹೇಳ್ತಿದ್ದಾರೆ. ಆ ಕಡೆ ಈ ಕಡೆ ಕೂತ್ಕೊಳ್ಳೋದು ಅದು ಇದು ಅಂತ ಏನಾದರೂ ಇರುತ್ತಲ್ಲ, ಅದನ್ನೆಲ್ಲನೂ ಹೇಳ್ತಾ ಇದ್ದರು. ನೋಡಿ, ಇಷ್ಟು ಜನ ನಾವು ಬರೀ ಬುಕ್ಸಿಂದ ಫ್ರೆಂಡ್ ಆಗಿರೋ ಅಂಥವ್ರು. ನಮ್ಮ ಒಂದೇ ಒಂದು ಬುಕ್ಸ್ಗಳು ಹೇಗೆ ನಮ್ಮನ್ನೆಲ್ಲ ಫ್ರೆಂಡ್ ಮಾಡಿದೆ, ಹೇಗೆ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದೆ ಅಂದರೆ ಅದೊಂಥರ ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಸಾಹಿತ್ಯಾಭಿಮಾನಿಗಳು, ಕವಿಗಳಿದ್ದಾರೆ. ಯಪ್ಪ ಎಂತೆಂಥವ್ರು ಅಂದರೆ ಒಬ್ಬೊಬ್ರು ಮಾತಾಡ್ಸಿದ್ರೆ ಒಂದೊಂದು ಡಿಕ್ಷ್ನರಿ ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು. ಅವ್ರ ಜೊತೆ ಮಾತಾಡೋದಂತೂ ಫುಲ್ಲು ಖುಷಿಯಾಗಿ ಹೋಗುತ್ತೆ. ಆ್ಯಂಡ್ ನೋಡ್ತಾ ನೋಡ್ತಾ ಯಾಣ ಕಡೆಗೆ ನಾವು ಪ್ರಯಾಣ ಬೆಳೆಸಿದ್ದೇ ಗೊತ್ತಾಗಲಿಲ್ಲ. ಮತ್ತು ನನ್ನ ವಿಡಿಯೋದಲ್ಲೂ ಅಷ್ಟೇ ಎಲ್ಲರೂ ಕವರ್ ಮಾಡೋಕ್ಕಾಗಲಿಲ್ಲ ಅಂದರೆ ಸಾರಿ. ಯಾಕಂದರೆ ನಾನು ಅಷ್ಟು ಜನನೂ ಮಾತಾಡ್ಸೋಕ್ಕೆ ಆಗಲೇ ಇಲ್ಲ. ಅದೊಂಥರ ಬೇಜಾರಾಗುತ್ತೆ. ಇನ್ನೂ 1-2 ದಿನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಎಲ್ಲರೂ ಮಾತಾಡಿಸ್ತಪ್ಪ ನೀವು ಅಲ್ಲಿಂದ ಬಂದಿದ್ದೀರಾ, ಇಲ್ಲಿಂದ ಬಂದಿದ್ದೀರಾ ಅಂತ ಬರೀ ಶಾಕಲ್ಲೇ ಆಗ್ತಿತ್ತು. ಇನ್ನು ನಾವೆಲ್ಲ ಒಟ್ಟಿಗೆ ಸೇರಿಸಿದ್ಮೇಲೆ ಮುಗೀತು. ಫೋಟೋ ವಿಡಿಯೋ ಅಂತ ನಾವಂತೂ ಫುಲ್ಲು ಬ್ಯುಸಿ ಆಗೋಯ್ತೀವಿ. ವಿತ್ ನನಗಂತೂ ಇದಕ್ಕೂ ಬೇಕಲ್ಲ, ವಿಡಿಯೋ ಯೂಟ್ಯೂಬು ಬೇಕು ಅಂತ ಹೇಳಿ ನಾನು ಸ್ವಲ್ಪ ಬ್ಯುಸಿ ಆಗಿರ್ತಿದ್ದೆ. ಆ್ಯಂಡ್ ಜಾಸ್ತಿ ಏನೆಲ್ಲ ನನಗೆ ಎಲ್ಲರ ಜೊತೆ ಮಾತಾಡೋದೇ ಫುಲ್ಲು ಖುಷಿಯಾಗೋಯಿತು. ಜೊತೆಗೆ ಎನರ್ಜಿಗೆ ಅಂತ ಬಾಳೆಹಣ್ಣು ಮತ್ತು ಜ್ಯೂಸ್ ಕೊಟ್ಟರು. ಬಟ್ ಜ್ಯೂಸ್ನ ಒಳಗಡೆ ಅಲೋ ಮಾಡಲಿಲ್ಲ. ಬಾಳೆಹಣ್ಣಂತೂ ಇಲ್ಲೇ ತಿನ್ಕೊಂಡು ನಾವು ಹೊರಟು ಅಲ್ಲೇ ಹೊರಗಡೆನೇ ಹೇಳಿಬಿಟ್ರು ಜ್ಯೂಸ್ ಅಲೋ ಇಲ್ಲ ಅಂತ ಹೇಳಿ. ಹಂಗಾಗಿ ನಾವೆಲ್ಲರೂ ಒಟ್ಟುಗೂಡಿಸಿ ಮತ್ತೆ ಇಟ್ಟು ಅದನ್ನು ಆಮೇಲೆ ಬಂದು ಕುಡಿಯೋಣ ಅಂತ ಯಾಣದ ಕಡೆಗೆ ಪ್ರಯಾಣ ಬೆಳೆಸೋಣ ಅಂತ ಹೋದು. ನಾನು ಯಾಣ ಅಂದರೆ ಹೀಗೆ ಗೋವು ಇರುತ್ತೆ ಅಂದ್ಕೊಂಡೆ. ಇದು ನಮ್ಮ ಬೆಟ್ಟ ಥರನೇ ಇದೆ. ಹಿಂಗೆ ನಡ್ಕೊಂಡು ಹೋಗೋದು ಮಾಮೂಲಿ. ಕೆಲವು ಸಲ ಮೆಟ್ಲಿರುತ್ತೆ. ಬಟ್ ನಮ್ಮ ಲಕ್ಕೇನು ಅಂದರೆ ಮಳೆ ಇಲ್ಲ. ಮಳೆ ಇದ್ದಿದ್ದರೆ ಇದೊಳ್ಳೆ ಜಾರದು ನೆಲ ಎಲ್ಲ ಇದಿರ್ತಿತ್ತು. ಯಾರು ಯಾಣ ನೋಡಿಲ್ಲ ಅಂದರೆ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ ನೋಡಿ. ತುಂಬ ಏನು ಮೆಟ್ಲಿಲ್ಲ, ಹಂಗೆ ತುಂಬ ಏನು ನಡೆಯೋದು ಇರಲ್ಲ. ಆಲ್ಮೋಸ್ಟ್ ಯಾಣಕ್ಕೇನು 1 ಅವರ್ ಟ್ರೆಕ್ಕಿಂಗ್ ಸಾಕು. ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮಗಿದೆಯಲ್ಲ ಅನುಭವ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಜರಿ ಥರ ಹರಿತಾ ಇದೆ. ಇದು ಒಳ್ಳೆ ಪ್ಯೂರ್ ನೀರು. ಕುಡಿಯೋದಿದ್ರೆ ಕುಡಿಬೋದು, ಮುಖ ತೊಳಿಬೋದು, ಆಟ ಆಡೋದಿದ್ರೆ ಆಟ ಆಡ್ಬೋದು. ಆದರೆ ನಾನು ಶೂ ಹಾಕಿದ್ದೆ. ನಾನು ಆಗ ಹೋಗಿ ಏನೂ ಟ್ರೈ ಮಾಡಲಿಲ್ಲ. ಬೇರೆಯವರೆಲ್ಲ ನೀರು ಕುಡಿಯೋದು, ಮುಖ ತೊಳ್ಕೊಳ್ಳೋದು ಎಷ್ಟು ಕೋಲ್ಡಾಗಿತ್ತು ಅಂದರೆ ಸೂಪರಾಗಿತ್ತು. ಅದನ್ನೆಲ್ಲನೂ ನಾವು ಎಂಜಾಯ್ ಮಾಡ್ದೋ. ಈ ಟ್ರೆಕ್ಕಿಂಗ್ ಏನೋ ಒಂಥರ ಖುಷಿ ಆಯಿತು. ಆ್ಯಂಡ್ ಒಬ್ರನ್ನೊಬ್ಬರು ಬಂದಿರೋ ಒಬ್ಬೊಬ್ರನ್ನೊಬ್ಬರು ಮಾತಾಡಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಇದಾಗೋಯಿತು. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಯಾಕಂದರೆ ಬೆಂಗಳೂರು ಮೈಸೂರು ಅಂದಾಗ ಒಂದೊಂದೇ ವಿಸಿಟ್ ಮಾಡಿರ್ತೀವಿ. ನಾನು ಬರೀ 2 ವಿಸಿಟ್ ಅಷ್ಟೇ ಪರಿಚಯ ಓದುಗರ ಬಳಗದಲ್ಲಿ. ಹಂಗಾಗಿ ತುಂಬ ಜನ ನಾವು ಮೈಸೂರವರೇ ಗೊತ್ತಿರಲಿಲ್ಲ. ಕಿರಣ್ ಸರ್ ಬಿಟ್ಟರೆ ನನಗೆ ಬೇರೆ ಯಾರೂ ಗೊತ್ತೇ ಇರಲಿಲ್ಲ. ಆ್ಯಂಡ್ ಹಂಗಂಗೆ ಪರಿಚಯ ಆಯಿತು, ಖುಷಿ ಆಯಿತು. ಈ ಯಾಣದ ಜೊತೆಗೆ ನನ್ನ ಅನುಭವ ಅಂತೂ ಸೂಪರಾಗಿತ್ತು. ಒಳ್ಳೊಳ್ಳೆ ವ್ಯಕ್ತಿಗಳಾಗಿರ್ಬೋದು, ಎಂಥ ಜ್ಞಾನಿಗಳನ್ನ ಮೀಟ್ ಮಾಡಿದೆ ಅನ್ನೋ ಖುಷಿ ಅಂತೂ ನನಗಂತೂ ತುಂಬಾ ಇದೆ. ಕರೋನಾ ಟೈಮಲ್ಲಂತೂ ಸಿಕ್ಕಾಬಟ್ಟೆ ನಮ್ಗೆ ಅದೇ ಬಂದು ನಿಂತಿದೆ ಅಂತ ಬೇರೆ ಗೊತ್ತಿಲ್ಲ. ಸೌದಲ್ಲ ಅವರು ಸಸ್ಪೆನ್ಸ್ ಥ್ರಿಲ್ಲರ್ ಬರೀತಾರೆ. ಎಂಥ ತಪ್ಪಲಿನ ದೇವಸ್ಥಾನ ಇದೆ. ರಿತು ಬಗ್ಗೆ ತುಂಬ ಡಿಸ್ಕಷನ್ ಆಯಿತು. ಯಾಕಂದರೆ ಪ್ರತಿಲಿಪಿಲಿ ಅವಳ
ಕತೆಗಳು ತುಂಬ ಚೆನ್ನಾಗಿ ಇದಾಗುತ್ತೆ ಅಂತ ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ನಮಗೂ ಖುಷಿ ಆಯಿತು, ರಿತು ಇಷ್ಟೆಲ್ಲ ಸಾಧನೆ ಮಾಡಿದ್ದಾಳೆ ಅಂತ. ಆ್ಯಂಡ್ ಪ್ರತಿಲಿಪಿಲಿ ಹೋಗಿ ಅವಳು ಪೇಜ್ನ ಚೆಕ್ ಮಾಡಿಬೇಕಾದ್ರೆ ಪ್ರತಿಲಿಪಿಲಿ ರಿತು ಅಂತಲೇ ಇದೆ. ಇಲ್ಲಿ ಬಂದಾಗ ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಇದೆ ಮೇಲೆ. ನಾನು ಸ್ವಲ್ಪ ಹೋಗಲಿಲ್ಲ, ಬಿಕ್ಕದವರೆಲ್ಲರೂ ಹೋದ್ರು ಶೂ ಬಿಟ್ಟು ಹೋಗ್ಬೇಕು ಅದು ಇದು ಅಂತ. ಅಲ್ಲಿ ಹೋದಾಗ ಒಂದು ಪಾನೀಯ ಕೊಡ್ತಾರೆ, ಒಂದು ಜ್ಯೂಸ್ ಕೊಡ್ತಾರೆ, ತುಂಬ ಕೋಲ್ಡಾಗಿ ಸೂಪರಾಗಿರುತ್ತೆ. ಕುಡಿಬೋದು, ನೀವು ಎಷ್ಟು ಬೇಕಾದ್ರೂ ಕುಡಿಬೋದು, ಫ್ರೀ ಜ್ಯೂಸ್. ಅಲ್ಲಿ ಹೋದಾಗಂತೂ ಮೇಲೆ ಕತ್ತಿರ್ತೀವಲ್ಲ, ಫುಲ್ಲು ಶೆಕೆ ಇರುತ್ತೆ, ಒಂಥರ ಬಿಸಿ ಬಿಸಿ ಅನಿಸ್ತಿರುತ್ತಲ್ಲ, ಕುಡಿದ್ರೆ ಹೊಟ್ಟೆಗೆ ತುಂಬ ಚೆನ್ನಾಗಿದೆ. ಓಕೆ ನೋಡಿ, ಹೊನ್ನಾವರ ಅರಣ್ಯ ವಿಭಾಗ, ಕುಮಟಾ ವಿಭಾಗ, ಇಲ್ಲಿ 2 ವೇ ಬರುತ್ತೆ, ಕುಮಟಾ ಮತ್ತು ಶಿರ್ಸಿ ಕಡೆಯಿಂದ ಬರ್ಬೋದು. ಇಲ್ಲಿ ದೇವಸ್ಥಾನದ ಪ್ರಕೃತಿ ಅಂದರೆ ಭಸ್ಮಾಸುರನ ಭಸ್ಮ ಮಾಡೋದಕ್ಕೆ ಇಲ್ಲೆಲ್ಲ ಬ್ಲ್ಯಾಕ್ ಸಾಯಿಲ್ ಇದೆ. ಶಿರ್ಸಿ ಕಡೆಯಿಂದ ಬರೋದು ಕುಮಟಾ ರಸ್ತೆ, ಅದು ನಾವು ಬಂದಿರೋದು ಕುಮಟಾ ರಸ್ತೆ ಕಡೆ ಇದಿದೆ. ಅಲ್ಲಿ ಹೋದ್ರೆ ನೀವು ಓದ್ಬೋದು, ತುಂಬಾ ಚೆನ್ನಾಗಿದೆ. ಓದ್ತಾ ಇದ್ದರೆ ಅದರದ್ದು ಪುರಾಣದ ಏನು ಅಂತ ಗೊತ್ತಾಗುತ್ತೆ. ನಾವೀಗ ಹಿಡಿಯೋ ಟೈಮು ಹಿಡಿತಾ ಇದ್ದೀವಿ. ನಾವು ಇಳಿದು ಬರೋ ಅಷ್ಟರಲ್ಲಿ ಅನ್ನ ಸಾಂಬಾರು ಮಾಡಿದ್ರು. ಅನ್ನ ಸಾಂಬಾರು ತಿಂದ್ಕೊಂಡು ಮತ್ತೆ ನಾವು ಬೇರೆ ಕಡೆಗೆ ಪ್ರಯಾಣ ಬೆಳೆಸ್ಬೇಕು. ಸೈಡಲ್ಲಿ ಗೊತ್ತಲ್ಲ, ಸೈಡು ನಾವು ಹೇಳಿದ್ವಿ ಕೆಲಸ ಬಂತು ಅಂತ ತುಂಬ ಬೇಜಾರಾಯಿತು. ಆ ಬೇಜಾರು ಹೋಗೋ ಅಷ್ಟರಲ್ಲಿ ನಾವು ಶಿವರಾಮ ಕಾರಂತರವರ ಕೋಟಾ ಇದಕ್ಕೆ ಬಂದು. ಇಲ್ಲಿ ಕೋಟಾ ಥೀಮ್ ಪಾರ್ಕ್ ಇದು ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿಗೊಂದು ವಿಸಿಟ್ ಮಾಡಿ. ಓಕೆ, ಸರಿ. ಬುಕ್ಸು ಇಷ್ಟು ಜನನ ಒಂದುಗೂಡಿಸೋದಲ್ಲದೇ ಹೊಸ ಅನುಭವಗಳನ್ನೂ ನಮಗೆ ಪರಿಚಯಿಸ್ತು. ಒಳ್ಳೊಳ್ಳೆ ಕವಿಗಳನ್ನ ಮೀಟ್ ಮಾಡುವಂಥ, ಅವರ ನೆನಪುಗಳನ್ನ ನಮ್ಮ ನೆನಪುಗಳಾಗಿ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆ ಇದನ್ನು ಕೊಡ್ತು. ನೋಡಿ, ಇಲ್ಲಿಂದ ನಮ್ಮ ಜರ್ನಿ ಹೆಂಗೆ ಅಂತ ಅಂದರೆ, ಒಂದು ಬುಕ್ಸ್ ಇಷ್ಟೆಲ್ಲ ಮಾಡುತ್ತೆ ಅನ್ನೋದಕ್ಕೆ ನಾವೆಲ್ಲ ಉದಾಹರಣೆಗಳು. ಒಂದು ಬುಕ್ಸು ತೊಗೊಂಡು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಓದಿ ಇಷ್ಟು ಏನೇನೋ ಬೆಳೆಸಿ ಆಮೇಲೆ ಎಲ್ಲರೂ ಒಟ್ಟುಗೂಡಿಸಿ ಹೀಗೆ ಟ್ರಿಪ್ಪು ಬರ್ತೀವಿ ಅಂತಂದರೆ ಎಂಥ ಒಳ್ಳೆ ಅನುಭವ ಅಲ್ವಾ ಇದು. ನಾವು ಓದೋರಿಗೆ ಗೊತ್ತು ನಮ್ಮ ಅನುಭವ. ಆ್ಯಂಡ್ ಎಲ್ಲ ಕವಿಗಳ ಬಗ್ಗೆ ತಿಳ್ಕೊಳ್ಳೋದು ಅಂದ್ರಂತೂ ಭಾರಿ ಚೆನ್ನಾಗಿದೆ. ನಮ್ಮ ಶಿವರಾಮ ಕಾರಂತರವ್ರದ ಒಂದು ಕೋಟಾಗೆ ಹೋದಾಗ ಗೊತ್ತಾಯಿತು ನನಗೆ. ಅದ್ರಿಗೆ ಎಷ್ಟು ನೋಡಿದ್ರೂ ಅವರ ಸಾಧನೆಗಳನ್ನ ನೋಡಲೇಬೇಕು ಅನ್ನಿಸ್ತಿದ್ದು. ಇಲ್ಲೊಂದು ಕಡೆ ಅದು ಇದರಲ್ಲಿ ಅವ್ರದ್ದು ಏನಾದರೂ ಒಂದು ಕಥೆನ ಕೇಳೋ ಥರ ಒಂದು ಪಿಕ್ಚರು ಮುಂದೆ ಅವರು ಇದು ಹಾಕಿದ್ದಾರೆ. ಅಲ್ಲಿ ಪಿಕ್ಚರು ಅವು ಎಲ್ಲ ಹೇಳ್ತಿದ್ದಾವೆ. ಅದೊಂಥರ ಚೆನ್ನಾಗಿತ್ತು. ಅದಾದ್ಮೇಲೆ ನಾವು ಹತ್ತದಲ್ಲೇ ಇದು ಪಡುಕೆರೆ ಬೀಚಿಗೆ ಬಂದಮೇಲೆ ಗೊತ್ತಲ್ಲ, ಫುಲ್ ಎಲ್ಲರೂ ಎಂಜಾಯ್. ಸನ್ಸೆಟ್ ಬೇರೆ ಆಗ್ತಿತ್ತು, ತುಂಬಾ ಚೆನ್ನಾಗಿತ್ತು. ಓಲ್ ಬೀಚು ಸೂಪರಾಗಿ ಕಾಣಿಸ್ತಿತ್ತು ನಮ್ಮ ಕಣ್ಣಿಗಂತೂ. ಹಬ್ಬ, ನನಗಂತೂ ಬೀಚ್ ನೋಡಿದ ತಕ್ಷಣವೇ ನನ್ನ ಮಕ್ಕಳನ್ನ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ಯಾಕಂದರೆ ಮಕ್ಕಳು ಬಂದಿದ್ದರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಅಂತ ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು, ಮಕ್ಕಳನ್ನ ಕರ್ಕೊಬರೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಬಿಟ್ಟು ಬಂದಿದ್ದು. ಇನ್ನೊಂದು ಸಲ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನನ್ನ ಮಕ್ಕಳನ್ನೆಲ್ಲನೂ ಕರ್ಕೊಂಡು ಹೋಗ್ಬೇಕು ಅಂತ ಭಾರೀ ಇಷ್ಟ ಆಯಿತು. ನಾನು ರಿತು ನನಗೆ ಒಳ್ಳೆ ಕಂಪ್ನಿ ಕೊಟ್ಟಲು. ಜೊತೆ ಇದ್ದರೆ ಬೋರೇ ಆಗ್ತಿರ್ಲಿಲ್ಲ. ನಮ್ಮ ಜೊತೆಗೂ ಸುಮಾರು ಜನ ಸೇರ್ತಿದ್ರು, ಆದರೆ ನಾವಿಬ್ಬರು ಭಾರಿ ಪೇರ್ ಥರ ಓಡಾಡ್ತಿದ್ದೋ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅನುಭವ. ನನಗಂತೂ ಫುಲ್ ಖುಷಿಗೆ ತಡೆಯೋಕ್ಕೆ ಆಗ್ತಿಲ್ಲ. ಆ್ಯಂಡ್ ಸುನಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಪಾಪ ಅವರು ಖುಷಿಪಟ್ಟರು.
ಬೀಚಲ್ಲಿ ನೋಡಿದ ತಕ್ಷಣವೇ ಮರಳು ಸಂಗೀತ ಸುನೀಲ್ ಅಂತ ಬರೆದು ಹಾರ್ಟ್ ಬರೆದು ಇದನ್ನು ವೀಡಿಯೋ ಕಾಲ್ ಮಾಡಿ ನನ್ನ ಸುನಿಗೆ ತೋರಿಸಿದ್ದೆ. ಚೆನ್ನಾಗಿತ್ತು. ಆ್ಯಂಡ್ ಇನ್ನು ಕೂತ್ಕೊಳ್ಳೋಕ್ಕಾಗತ್ತಾ ಅಲ್ಲಿ ನಿಂತ್ಕೊಂಡು ಇಷ್ಟೇ ಮಾತಾಡೋಕ್ಕಾಗತ್ತಾ ಅಂತ ಹೇಳಿ ಬೀಚ್ ಒಳಗಡೆ ಇಳ್ದೋ. ನೀರು ಎಷ್ಟು ಸೆಳೆಯುತ್ತೆ ಅಂತಂದರೆ ನಾವು ಸ್ವಲ್ಪ ದೂರ ಹೋಗೋಣ, ಹಂಗೆ ನಿಂತ್ಕೊಂಡು ದಡದಲ್ಲಿ ಆಟಾಡೋಣ, ಹಾಗೆ ಹೀಗೆ ಅಂತ ಏನೇ ಪ್ಲ್ಯಾನ್ ಮಾಡಿದ್ರು ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾನೇ ಇರುತ್ತೆ. ಸುಮ್ಮನೆ ಒದ್ದೆ ಮಾಡಿಕೊಂಡ್ರೆ ಸೀಟ್ ಮೇಲೆ ಕೂರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಯೋಚನೆ ಅಂತರಾಳದಲ್ಲಿ ಆ ಥರ ಯೋಚನೆ ಇದ್ದರೆ, ಆದರೆ ನಮ್ಮ ಕೈಕಾಲು ತಡೀತಿರ್ಲಿಲ್ಲ. ಹೋಗು ಆಟ ಆಡು ಅಂತ ಪ್ರವೋಕ್ ಮಾಡ್ತಿತ್ತು. ಸ್ವಲ್ಪ ಹೊತ್ತು ದಡದಲ್ಲಿ ನಿಂತು ನೋಡ್ತಿದ್ದೋ ಎಲ್ಲರೂ ಆಟ ಆಡೋದನ್ನು. ಆಮೇಲೆ ಯಾಕೋ ತಡೆಯೋಕ್ಕಾಗಲ್ಲ, ಕ್ರೈವಿಂಗ್ಗೆ ಹೋಗಿ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದು. ಚೆನ್ನಾಗಿತ್ತು. ಅಲ್ಲಂತೂ ಎಷ್ಟು ವೀಡಿಯೋ ಫೋಟೋ ತೊಗೊಂಡ್ರು ಒಳ್ಳೆ ಬ್ರೈಟಾಗಿ ಬರ್ತಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾವು ಹೋಗ್ಬಿಟ್ಟು ಎಲ್ಲರ ಜೊತೆನೂ ಜಾಯಿನ್ ಆದೋ. ಬೀಚಿಂದ ಆಟಾಡಿ ಬಂದ ತಕ್ಷಣವೇ ಕಾಫಿ ಮತ್ತು ಮಂಡಕ್ಕಿ ಎಲ್ಲ ರೆಡಿ ಇತ್ತು. ಅದನ್ನು ತಿನ್ಕೊಂಡು ಕುಡ್ಕೊಂಡು ಬರೋ ಅಷ್ಟರಲ್ಲಿ ನಾವು ಸ್ಟೇ ಆಗೋ ಜಾಗಕ್ಕೆ ರೀಚ್ ಆದಮೇಲೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಅಡುಗೆ ಆಗೋ ಟೈಮ್ಗೆ ನಾವೇನು ಮಾಡೋದು ಅಂತ ಕ್ವಶನ್ ಅಲ್ವಾ. ಅಷ್ಟರಲ್ಲಿ ಹಿಂದೆ ಫಸ್ಟೇ ಎಲ್ಲ ಪ್ರಿಪೇರ್ ಆಗಿತ್ತು. ಇಲ್ಲ ಆಟ ಆಡಿಸೋದು ಅದು ಇದು ಅಂತಿತ್ತು. ಆ್ಯಂಡ್ ಅವ್ರ ಟ್ಯಾಲೆಂಟು ತೋರಿಸೋವಂಥ ಸನ್ನಿವೇಶನೂ ಇತ್ತು. ಬೇಕಾದರೆ ಏನಾದರೂ ಮಾಡ್ಬೋದಾಗಿತ್ತು, ಹಾಡು ಹೇಳೋದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ಕವಿತೆ ಹೇಳೋದಾಗಲಿ, ಕತೆ ಹೇಳೋದಾಗಲಿ, ಏನಾದರೂ ಒಂದು. ಅದ್ರ ಜೊತೆಗೆ ಫಸ್ಟ್ ಆಟ ಆಡಿಸ್ತಾಯಿದ್ರು. ಇದೊಂಥರ ನಾವು ಸ್ಕೂಲ್ ಮಕ್ಕಳಲ್ಲಿ ಪುಟ್ಟ ಮಕ್ಳ ಥರ ಆಟ ಆಡೋದು ರೀತಿ ಇತ್ತು. ಅದೊಂಥರ ಚೆನ್ನಾಗಿತ್ತು. ಆ್ಯಂಡ್ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಿದ್ರಾ ದೇವತೆ ಅಂತೂ ನನಗಂತೂ ಆಕ್ಲಿಸಿ ಬರ್ತಾನೇ ಇದ್ದರು. ಹಿಂದಿನ ದಿನ ಎಲ್ಲ ಬಸ್ಸಲ್ಲಿ ಜರ್ನಿ ಆಗಿತ್ತಲ್ವ, ಸೊ ಹಾಗಾಗಿ. ಆ್ಯಂಡ್ ಅದಲ್ದೇ ಒಂದು ಸರ್ಪ್ರೈಸು ಬರ್ತ್ಡೇ ಪಾರ್ಟಿ ಬಂದಿತ್ತು. ಅದನ್ನು ಅಲ್ಲಿ ಗೊತ್ತಿರಲಿಲ್ಲ ಅವತ್ತು ಬರ್ತ್ಡೇ ಅಂತ ಅವ್ರದ್ದು. ಪಾವಗಡ ಹುಡುಗಿಯವರು ಅವ್ರದ್ದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಅದನ್ನು ಆಚರಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಸೊ ಇದನ್ನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ತುಂಬ ಎಂಜಾಯ್ ಮಾಡಿದೋ ಈ ಡೇ 1 ವ್ಲಾಗಲ್ಲಿ. ಹೀಗೆ ಬರ್ತ್ಡೇನ ಖುಷಿಯಾಗಿ ಮುಗಿಸ್ಕೊಂಡು ನಾವು ಇಲ್ಲಿಗೆ ನಮ್ಮ ಡೇ 1 ಟ್ರಿಪ್ನ ಕೊನೆ ಮಾಡ್ದೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.